ಈಗ ಮೇಷರಾಶಿಗೆ 2026 ಓವರಾಲ್ ಆಗಿ ಹೇಗಿದೆ ನಿಮ್ಮ ಟೈಮ್? 2026ರಲ್ಲಿ ಅವರಿಗೆ ಅದೃಷ್ಟಕ್ಕಿಂತ ದುರಾದೃಷ್ಟನೇ ಜಾಸ್ತಿ ಇರುತ್ತೆ. ಹೌದು. ಇದಕ್ಕಾಗಿ ಯಾವ ಸ್ಟೋನ್ ಅನ್ನು ಕೊಡ್ತೀರಾ? ಯಾವ ಟೆಂಪಲ್? ನೀವು ಹೇಳಿದ್ರೆ ಅವೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಯಾವುದೇ ಆದ್ರೂ ನಿಮ್ಮ ಊರಲ್ಲಿ ನೀವು ಹೋಗಿ ನಿಮ್ಮ ಊರಲ್ಲಿ ಹೋಗಿ ಅಂತ ಹೇಳಿದ್ರ. ಅದು ಎಲ್ಲದಕ್ಕಿಂತ ಅವ್ರ ಮನೆ ದೇವ್ರಿಗೆ ಫಸ್ಟ್ ಹೋಗ್ಬೇಕಾಗುತ್ತೆ. ಅವ್ರ ಮನೆ ದೇವ್ರಿಗೆ ಹೋಗ್ಬೇಕು. ಹೂನು ಕೂಡ ಹೇಳಿದ್ರ ಆದ್ರೆ ಅವ್ರಿಗೆ ಇಷ್ಟವಾದ ಸ್ಟೋನ್ ಅವ್ರ ಮನೆಯಲ್ಲಿ ಯಾವುದು ಪಕ್ಕ ರಿಸಲ್ಟ್ ಅನ್ನ ಇವರ ಕಷ್ಟದಲ್ಲಿ ಇರೋದ್ರಲ್ಲಿ ಒಂದು 60% 80% ಆ ಸ್ಟೋನ್ ಎನರ್ಜಿ ಕೊಡೋಂಥ ಸ್ಟೋನ್ಗಳು ಯಾವ್ದಾದ್ರು ನಿಮ್ಮಲ್ಲಿ ಇಡ್ಬೇಕಂದ್ರೆ ಯಾವುದನ್ನ ಕೊಡ್ತೀರಾ? ನೋಡಿ, ಪರಿಹಾರದಲ್ಲಿ ನೀವು ಸ್ಟೋನೇ ಕೊಡ್ತೀರಾ. ಭಾಳ ವಿಶೇಷ. ಟೆಂಪಲ್ ಎಲ್ಲರಿಗೂ ಹೋಗ್ತಾರೆ, ಪರಿಹಾರ ಸ್ಟೋನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡ್ತೀರಾ. ಯಾವ ಸ್ಟೋನನ್ನ ಇವಾಗ ಅವ್ರ ಮನೆ ನೆಗೆಟಿವ್ಗೆ ಹಾಗೆ ಎಲ್ಲವನ್ನೂ ಸ್ಟೋನ್ ಕೊಡ್ತಿದ್ದೀರಾ? ಬಾತ್ರೂಮ್ಗಾಗಲಿ ಯಾವ್ದು ಕಾರಾಗಲಿ ಏನು? ನೋಡಿ, ಅವರ ಮನೆಗೆ ಕಂಪ್ಲೀಟು ಮೊದಲನೇದಾಗಿ ಅವರ ಮನೇಲಿ ದೃಷ್ಟಿ ಹೋಗುವಂಥ, ಯಾಕಂದರೆ ತುಂಬ ಟೈಮು ಬ್ಯಾಡ್ ಆಗಿರೋದು ಮೇಷರಾಶಿಯವರಿಗೆ. ದೃಷ್ಟಿಯನ್ನು ತೆಗೆದಾಗೋದಕ್ಕೆ ದೃಷ್ಟಿಗೆ ಸಂಬಂಧಪಟ್ಟಂಥ ಸ್ಟೋನು, ಅದು ದೃಷ್ಟಿ ಆಗಿರ್ಬೋದು, ಅಕ್ಕಪಕ್ಕ ಯಾರಾದರೂ ಚುಚ್ಚು ಮಾತುಗಳಾಗಿರ್ಬೋದು, ಈ ಥರ ಒಂದು ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ಒಂದು ಸ್ಟೋನು ಕೊಡ್ತೀವಿ. ಅದರ ನಂತರ ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ಅವರ ಮನೇಲಿ ಎಷ್ಟು ಟಾಯ್ಲೆಟ್ ಇದ್ದರೆ ಅಷ್ಟು ಟಾಯ್ಲೆಟ್ಗೂ ನೆಗೆಟಿವ್ ರಿಮೂವ್ ಮಾಡೋದಕ್ಕೆ ಅಂತಲೇ ಒಂದು ಸ್ಟೋನನ್ನು ಕೊಡ್ತೀವಿ. ಅದು ಜಸ್ಟ್ ಅವರು ಬಾತ್ರೂಮಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು. ಯಾಕಂದರೆ ತುಂಬ ನಮಗೆ ನೆಗೆಟಿವ್ ಬರೋದು. ಎಲ್ಲರೂ ಹೇಳ್ತಾರೆ ಬಚ್ಚಲ ಮನೇಲಿ ಬೀಳಬಾರ್ದು, ಬಚ್ಚಲ ಮನೇಲಿ ಬಿದ್ದರೆ ಏಳಿಗೆ ಇಲ್ಲ ಅಂತ. ಇವಾಗ ಮೇಡಮ್ ಅವರೇ, ಇವಾಗ ಅತಿ ಹೆಚ್ಚು ಅಪಾರ್ಟ್ಮೆಂಟ್ಸ್ ವಾಸ್ತು ಇಲ್ಲ. ಹೇಗೆ ಬೇಕಾದ್ರೆ ಮೆಟ್ಲು ಮಾಡ್ತಾರೆ, ನಮ್ಮ ಮನೆ ಎದುರುಗಡೆ ಮನೆ ಕಟ್ಬಿಡ್ತಾರೆ, ಬಾಗಿಲು ಇಟ್ಬಿಡ್ತಾರೆ, ಎದುರುಗಡೆ ಬಾತ್ರೂಮ್ ಬಂದ್ಬಿಡುತ್ತೆ. ಈ ಅಪಾರ್ಟ್ಮೆಂಟ್ಸ್ ವಾಸ್ತುಗೆ ನಿಮ್ಮ ಕ್ರಿಸ್ಟಲ್ ತುಂಬ ಅನುಕೂಲ ಮಾಡಿಕೊಡುತ್ತಾ? ತುಂಬ ಅನುಕೂಲ. ಇವಾಗ ತುಂಬ ಜನ ನಿಮ್ಮ ಹತ್ರ ಒಂದೊಂದು ಅಪಾರ್ಟ್ಮೆಂಟ್ಸ್ಗಳ ನೀವು ನಿಂತು ಮಾಡಿಸ್ತಾ ಇರೋದು ನಾನೆಲ್ಲ ನೋಡಿದ್ದೀನಿ 100%. ಅದಕ್ಕೆ ಏನು ಅನ್ಸುತ್ತೆ ಆ ಥರ? ತುಂಬ ಅನುಕೂಲ ಆಗುವಂಥ ಒಂದು ಕ್ರಿಸ್ಟಲ್ನ ಕೊಡ್ತಾ ಇದೀವಿ. ಅವರು ಯಾವುದೇ ಮೂಲೆ, ಯಾಕಂದರೆ ಅಪಾರ್ಟ್ಮೆಂಟ್ಸ್ ಅಂತ ಕಟ್ಟಿದಾಗ ಇವಾಗ IT-BT ಕಂಪ್ನಿಗೂ ಕೂಡ ನೀವು ಸ್ಟೋನನ್ನು ಕೊಡ್ತೀವಿ. ಅಪಾರ್ಟ್ಮೆಂಟ್ಸ್ ಬಗ್ಗೆ ಹೇಳಿ, ಸ್ಟೋನ್ ಬಗ್ಗೆ. ಅಪಾರ್ಟ್ಮೆಂಟ್ಸ್ ಅಂತ ಕಟ್ಟಿದಾಗ ಅಲ್ಲಿ ಯಾವುದೇ ವಾಸ್ತು ಪ್ರಕಾರ ಅವರು ಕಟ್ಟಿರೋದಿಲ್ಲ. ಯಾಕಂದರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಮಾಡೋದು, ವಾಯು ಮೂಲೆಯಲ್ಲಿ ಕಿಚನ್ ಮಾಡೋದು, ಈ ಒಂದು ರೀತಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿರ್ತಾರೆ. ಸೊ ಅಲ್ಲಿ ನೆಗೆಟಿವ್ ಜಾಸ್ತಿ. ಆ ಮನೆಗೆ ಹೋಗಿದ ತಕ್ಷಣ ಜಗಳಗಳು, ಕುಟುಂಬದ ಒಂದು ಕಲಹಗಳು ಜಾಸ್ತಿ ಆಗೋದು, ಕೆಲಸ ಕಳ್ಕೊಳ್ಳೋದು, ಆರೋಗ್ಯ ಸಮಸ್ಯೆ ಆಗೋದು, ಇದೆಲ್ಲ ಜಾಸ್ತಿ ಅಪಾರ್ಟ್ಮೆಂಟ್ಸಲ್ಲಿ ಇರೋರಿಗೆ ಆಗ್ತಾ ಇರುತ್ತೆ. ಅವಾಗ ಹೋಗಿ ನೋಡಿದ್ರೆ ಅವ್ರ ವಾಸ್ತುನೇ ಚೆನ್ನಾಗಿರೋದಿಲ್ಲ. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಮನೆಗೆ ಹೋಗಿರ್ತಾರೆ. ಆ ಮನೆಯನ್ನು ನಮ್ಮ ಒಂದು ವಾಸ್ತು ಪ್ರಕಾರ ಅಂದರೆ ನಮ್ಮ ಒಂದು ವಾಸ್ತು ಸ್ಟೋನ್ಗಳನ್ನು ಕೊಟ್ಟು ಆ ಮನೇಲಿರೋಂತಹ ವಾಸ್ತುವನ್ನು ಸರಿ ಮಾಡಿಕೊಡ್ತೀವಿ. ಅದೇ ರೀತಿ ಅವರ ಅಡುಗೆ ಮನೆಯಲ್ಲಾಗಿರ್ಬೋದು, ಟಾಯ್ಲೆಟಲ್ಲಾಗಿರ್ಬೋದು, ಅಥವಾ ಅವರ ಬೆಡ್ರೂಮಲ್ಲಾಗಿರ್ಬೋದು, ಯಾವ ರೀತಿ ಅವರು ಒಳ್ಳೆಯದಾಗಬೇಕು ಹೆಲ್ತ್ಗೆ, ಮತ್ತು ಅವ್ರ ಮನೇಲಿ ಧನಾಕರ್ಷಣೆಗೆ, ಮತ್ತು ಅವ್ರ ಮನೇಲಿ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇರೋದಕ್ಕೆ. ಯಾಕೆಂದರೆ ತುಂಬ ಜನ ಇವಾಗ ಅಪಾರ್ಟ್ಮೆಂಟ್ಸಲ್ಲಿರೋರು ಡೈವರ್ಸು ತುಂಬ ಮಾಡ್ಕೊಳ್ತಿದ್ದಾರೆ. ನಾರ್ಮಲ್ಲು ಸ್ವಂತ ಮನೆಗಳಿಗಿಂತ ಅಪಾರ್ಟ್ಮೆಂಟ್ಸಲ್ಲಿರೋ ಮನೆಯವರು ಅತಿ ಹೆಚ್ಚು ವಿಚ್ಛೇದನ ಪಡಿತಾ ಇದ್ದಾರೆ. ಸೊ ಅಂಥವ್ರಿಗೆ ಬಾಂಡಿಂಗ್ ಆಗಿರೋಕ್ಕೆ, ಗಂಡ ಹೆಂಡತಿ ಮಧ್ಯೆ ತುಂಬ ಚೆನ್ನಾಗಿರೋದಕ್ಕೆ ಸ್ಟೋನ್ಗಳನ್ನು ಕೊಡ್ತಾ ಇದ್ದೀವಿ. ನಾವು ಅಕಸ್ಮಾತು ನಾವು ಅವ್ರ ಮನೆಗೆ ಹೋಗಿ ನೋಡಿದ್ರು ಅಷ್ಟೇ, ನೋಡಿಲ್ಲ ಅಂದರೂ ಅಷ್ಟೇ, ನಮ್ಮಲ್ಲಿ ಕಂಪ್ಲೀಟ್ ವಾಸ್ತು ಕಿಟ್ಟನ್ನು ಕೊಡ್ತೀವಿ. ಮತ್ತು ಯಾವ ಒಂದು ಸಮಸ್ಯೆಗೆ ಏನೇನು ಬೇಕೋ ಆ ಒಂದು ಸ್ಟೋನನ್ನು ಕೊಡ್ತಾ ಹೋಗ್ತೀವಿ.